ಮುಂದಿನ ಶೈಕ್ಷಣಿಕ ವರ್ಷದ ಮೊದಲೇ ಶಿಕ್ಷಕರ ನೇಮಕಾತಿ ನಡೆಯಲಿದೆ ಅನ್ನೋದ್ರ ಬಗ್ಗೆ ಶಾಲಾ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ಒಂದು ಬ್ರೇಕಿಂಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ನೇಮಕಾತಿ ಕುರಿತು. ಸೊ ಮುಂಬರುವ ವರ್ಷದಲ್ಲಿ 35,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭ ಅಂತ ಹೇಳ್ತಾ ಇದ್ದಾರೆ. ಸೊ 35,000 ಅಂದರೆ ಇದರಲ್ಲಿ HK ಮತ್ತು ನಾನ್ HK ಎರಡು ಟೀಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ ಡೀಟೇಲ್ಡ್ ಆಗಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಶಿಕ್ಷಕರ ನೇಮಕಾತಿಗೆ ಬರುವ ಎಲ್ಲ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. GPSTR ಮತ್ತು HSTR ಫ್ರೀ ಲೆಕ್ಚರ್ ವಿಡಿಯೋಸನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಬನ್ನಿ, ಆಗಿದ್ದಲ್ಲಿ 35,000 ಶಿಕ್ಷಕರ ನೇಮಕಾತಿ ಹೇಗೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು. ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಬಂದಿರುವ ಮಾಹಿತಿ. ಮುಂಬರುವ ವರ್ಷದಲ್ಲಿ 35,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭ, ಸಚಿವ ಮಧು ಬಂಗಾರಪ್ಪ ಸರ್. ಸೊ ಮಕ್ಕಳಿಗೆ ಶಿಕ್ಷಣ ನೀಡಲು ಸರ್ಕಾರ ಸಾಕಷ್ಟು ಉತ್ತೇಜನ ನೀಡಲಾಗುತ್ತಿದ್ದು, ಈ ಸೌಲಭ್ಯದ ಏನಿದೆ ಅದರ ಜೊತೆಗೆ ಈಗ ಮೊದಲಿಗೆ ನೋಡಿ, ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಸೊ ಪ್ರಸ್ತುತ ಸಾಲಿನಲ್ಲಿ 11,000 ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಮುಂದಿನ ಶೈಕ್ಷಣಿಕ ವರ್ಷದ 6 ತಿಂಗಳಲ್ಲಿ 35,000 ಶಿಕ್ಷಕರ ನೇಮಕಾತಿ ಬಗ್ಗೆ ಪ್ರಕ್ರಿಯೆ ಆರಂಭಿಸಿವೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಅದರ ಜೊತೆಗೆ ಈಗ 35,000 ಶಿಕ್ಷಕರ ನೇಮಕಾತಿ ಅಂತ ಅಂದರೆ ಇದರಲ್ಲಿ HK, ನಾನ್ HK, ಅದರ ಜೊತೆಗೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್, GPSTR, HSTR ಈ 3 ನೇಮಕಾತಿ ಬಗ್ಗೆ ಕೂಡ ಇದರಲ್ಲಿ ಹೇಳ್ಬೋದು ನಾವು. 35,000 ಶಿಕ್ಷಕರ ನೇಮಕಾತಿ ಅಂದರೆ ಬಿಕಾಸ್ HSTR 2016 ಆದಮೇಲೆ ಇನ್ನೂ ತನಕ ರಿಕ್ರೂಟ್ಮೆಂಟ್ ಆಗಿಲ್ಲ. GPSTR 2022ನಲ್ಲಿ ಲಾಸ್ಟ್ ರಿಕ್ರೂಟ್ಮೆಂಟ್ ಆಗಿದೆ. PST ಭಾಳಷ್ಟು ವರ್ಷಗಳಿಂದ ರಿಕ್ರೂಟ್ಮೆಂಟ್ ಆಗಿಲ್ಲ, ನಿಯರ್ಲಿ 2006 ಐ ಥಿಂಕ್, ಮೇ ಬಿ ಲಾಸ್ಟ್ ಅಪಾಯಿಂಟ್ಮೆಂಟ್. ಸೊ ಹಾಗಾಗಿ ಈಗ ಆದಷ್ಟು ಬೇಗ ಶಿಕ್ಷಕರ ನೇಮಕಾತಿ ಆಗಲಿ. ಅದರ ಜೊತೆಗೆ HK ಮತ್ತು ನಾನ್ HK ವಿಭಾಗಕ್ಕೂ ಕೂಡ ಈಗ ಪ್ರಸ್ತುತ 11,000 ಶಿಕ್ಷಕರ ನೇಮಕಾತಿ ಆದಷ್ಟು ಬೇಗ ತ್ವರಿತವಾಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಶಿಕ್ಷಣ ಸಚಿವರು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಆದಷ್ಟು ಬೇಗ ನೇಮಕಾತಿಗಳಾಗಲಿ. ಮಾಹಿತಿ ಇಷ್ಟದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.